ಹಾಯ್ ಫ್ರೆಂಡ್ಸ್, ಇವತ್ತು ಪರ್ಸೆಂಟೇಜ್ ಟಾಪಿಕ್ ನೋಡೋಣ. ಪರ್ಸೆಂಟೇಜ್ ಯಾಕಂದರೆ ಪರ್ಸೆಂಟೇಜ್ ಟಾಪಿಕ್ ಭಾಳ ಇಂಪಾರ್ಟೆಂಟು. ಈ ಟಾಪಿಕ್ ಬೇಸಿಕ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲ್ಲ ಅರ್ಥ ಆದರೆ ಇದೇ ಟಾಪಿಕ್ ಮುಂದೆ ಪ್ರಾಫಿಟ್ ಆ್ಯಂಡ್ ಲಾಸು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಇರ್ಬೋದು, ರೇಷಿಯೋ, ಫ್ರ್ಯಾಕ್ಷನ್ನು, ಅದರಲ್ಲೆಲ್ಲ ಇದು ಹೆಲ್ಪ್ ಆಗುತ್ತೆ. ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಗ್ರಾಫು, ಟೇಬುಲರ್ ಕಾಲಮು, ಪೈ ಚಾರ್ಟ್ ಇರ್ತಾವಲ್ಲ ಅದು. ಪರ್ಸೆಂಟೇಜ್ ಅಂದರೆ ಏನಂದರೆ ಪರ್ 100 ಕೌಂಟ್ ಮಾಡೋದು. 90% ಮಾರ್ಕ್ಸ್ ತೆಗ್ದಾನಪ್ಪ ಸ್ಟೂಡೆಂಟು ಅಂದರೆ 90 ಬೈ 100, 100ಕ್ಕೆ 90 ಮಾರ್ಕ್ಸ್ ತೆಗ್ದಾನಂತ ಅರ್ಥ. ಅಥವಾ ಎಷ್ಟೋ ಸಬ್ಜೆಕ್ಟಿಗೆ 600ಕ್ಕೆ ಅವನು 500 ತೆಗ್ದಿರಲಿ, ಅದು 100ಕ್ಕೆ ಎಷ್ಟು ಅಂತಂದರೆ ಕ್ಯಾಲ್ಕುಲೇಟ್ ಮಾಡಬೇಕು. 90 ಇದು ಪರ್ಸೆಂಟ್ ಬೇರೆ ಬರ್ಬೋದು. ಎಷ್ಟಾಗುತ್ತೆ ನೋಡೋಣ ರೀ. ಇದರದ್ದು 100ಕ್ಕೆ 600, 500 ಮಾರ್ಕ್ಸ್ ಬಂದಿದ್ರೆ 250, 83.33% ಮಾರ್ಕ್ಸ್ ಬಂದೈತೆ ಅಂತ ಅರ್ಥ. ಇದೇ ಸ್ವಲ್ಪ ಇದ್ರಾಗ ಎಕ್ಸಾಂಪಲ್ ಕೊಡೋದಾದರೆ, ಕ್ರಿಕೆಟ್ನಾಗ T20 ವರ್ಲ್ಡ್ ಕಪ್ ಸ್ಟ್ರೈಕ್ ರೇಟ್ ಕಂಡು ಹಿಡಿತಾರಲ್ಲ, ಮೊನ್ನೆ ರೀಸೆಂಟಾಗಿ ರೋಹಿತ್ ಶರ್ಮಾ ಆಡಿದ. ಎಷ್ಟು ಹೊಡೆದ ರೋಹಿತ್ ಶರ್ಮಾ ಆಡಿದ್ದವಲ್ಲ, 41 ಬಾಲಿಗೆ 92, 224.39. ಅಂದರೆ ಪರ್ ಸ್ಟ್ರೈಕ್ ರೇಟ್ ಅಂದರೆ ಏನು, 41 ಬಾಲ್ ಆಡಿ 92 ರನ್ ಹೊಡೆದಾನೆ. ಅಂದರೆ 100 ಬಾಲಿಗೆ ಎಷ್ಟು ಹೊಡೆದಾನ ಅಂತ ಒಂದು ಲೆಕ್ಕ ಮಾಡ್ತಾನೆ. 100/41 × 92, 92 141 84 0 ಇದು 40 2 1 2 ಸಾರಿ 2 4 8 2 10 0 9 8 10 1 41 92 91 9 36 369 ಕರೆಕ್ಟ್ ಆಗುತ್ತೆ. 224.39 ಅಂದರೆ ಇವನು 41 ಬಾಲ್ ಆಡಿ 92 ಹೊಡೆದಾನ. ಅಂದರೆ 100 ಆಡಿದಾನಂದರೆ 224.39. ಅಂದರೆ ಎಲ್ಲರಿಗೂ ಕಂಪೇರ್ ಮಾಡ್ತಾರೆ, ಎಷ್ಟೇ ಬಾಲ್ ಆಡಿರಲಿ. ಇವನು 14 ಬಾಲ್ ಆಡಿ 15 ಹೊಡೆದಾನ, ಯಾರು ರಿಷಬ್. ಅಂದರೆ ಇವನು 100 ಆಡಿದರೆ ಎಷ್ಟು ಹೊಡಿತಿದ್ದ, 100 ಬಾಲ್ ಆಡಿದರೆ 105 ಹೊಡಿತಿದ್ದ ಅಂತ ಅರ್ಥ. ಇವನು 100 ಬಾಲ್ ಆಡಿದರೆ ರೋಹಿತ್ ಶರ್ಮಾ 224 ಹೊಡೆದಾನ. ಅಂದರೆ ಒಂದು ಅಂದಾಜು ಸಿಗುತ್ತೆ, ಡಬಲ್ಗಿನ ಜಾಸ್ತಿ ಹೊಡೆದಾನ ಅಂತ. ವಿರಾಟ್ ಕೊಹ್ಲಿ ಅಕೌಂಟ್ ಓಪನ್ ಮಾಡಿಲ್ಲ. ಇವನು ನೋಡಿ ಸೂರ್ಯಕುಮಾರ್ 16 ಬಾಲಿ 30. ಇವನದು ಕಂಪ್ಯಾರಿಸನ್, ಹತ್ತತ್ರ 16 ಆಡಲಿ 32. ಇವನು 100 ಬಾಲ್ ಆಡಿದರೆ 193 ಹೊಡೆದಾನ ಅಂತ ಒಂದು ಇದು ಕಂಪ್ಯಾರಿಸನ್. ಹಾಗೆ ಜಡೇಜಂದ್ರೂ ಚಲೋ ಇದೆ, 5 ಬಾಲಿಗೆ 9 ಅಂದರೆ ಡಬಲ್ಗಿನ್ನ ಒಂದು ಕಡಿಮೆ 180.
ಪರ್ಸಂಟೇಜ್ ಟಾಪಿಕ್ ಇಷ್ಟ. ಇನ್ನೊಂದು ಪರ್ಸಂಟೇಜ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಈಸಿ ಟ್ರಿಕ್ಸ್ ಅನ್ನೋದು ಫಾಸ್ಟ್ ಹೆಂಗೆ ಮಾಡಬೇಕಂದ್ರೆ ಕೆಲವೊಂದಿಷ್ಟು ರೇಷಿಯೋಸು ನೆನಪಿಟ್ಕೊಂಡಿರ್ಬೇಕು. ಒನ್ ಅಂದರೆ ಎಷ್ಟು? 100%. 1/2 ಅಂದರೆ 50%. 1/3 ಅಂದರೆ ಎಷ್ಟಾಗುತ್ತೆ? 33.33%. ಹೀಗೆ 1/4, 1/5, 1/6, 1/7, 1/8, 1/9. ನನಗೆ ಓದಿರೋದು ನೆನಪಿದ್ದಿರೋದು ನಾನು ಬರಿತೀನಿ. ನೀವು ಆಮೇಲೆ ಈ ಥರ ಎಲ್ಲ ಟೇಬಲ್ ಮಾಡಿಕೊಂಡು ಬೈ ಹಾರ್ಟ್ ಮಾಡಬೇಕು. ಯಾಕಂದರೆ ಎಕ್ಸಾಮಲ್ಲಿ ಪ್ರಾಬ್ಲಮ್ ಮಾಡೋ ಮುಂದೆ ಫಾಸ್ಟಾಗಿ ಮಾಡ್ಬೇಕಂದ್ರೆ ಎಲ್ಲ ಬರ್ಕೊಂಡು ಈ ಥರ 100 ಅಥವಾ ಡೆಸಿಮಲ್ ಬರ್ಕೊಂಡು ಮಾಡೋಕ್ಕಿಂತ ಮುಂದೆ ಹೇಳ್ತೀನಿ ನಾನು ಬಂದಾಗ ಯಾವ ಥರ ಶಾರ್ಟ್ಕಟ್ಟಲ್ಲಿ ಹೆಂಗೆ ಮಾಡಬೇಕಂತ. ಈ ಥರನೇ ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ ಇಟ್ಕೊಂಡು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆಲ್ಲನೂ ನೆನಪಿಟ್ಕೊಂಡಿರ್ಬೇಕು. 14.28% ಬರುತ್ತಿದ್ದು 1/8 ಎಷ್ಟು? 12.5%. ಇದಿಷ್ಟೇ ಅಲ್ಲ, ಎಲ್ಲ ಫ್ರ್ಯಾಕ್ಷನ್ಸು ಮಾಡಿಬಿಡಿ. ಇಲ್ಲಿದಿಂದ 1/20 ತನೂ ಬರ್ಕೊಂಬಿಡಿ. ಇಲ್ಲಿಂದ 1/11, 1/10, 1/11, 1/12 ಹೀಗೆ 1/20 ತನಕ. 1/20 ಅಂದರೆ ಎಷ್ಟು? 5%. ಇದಷ್ಟೇ ಅಲ್ಲದೆ 2/3 ಅಂದರೆ ಎಷ್ಟು? 66.66%. 2/3 ಹಾಗೆ 1/3 ಮಾಡ್ತಿರಲ್ಲ, ಆ 1/3 ಎಷ್ಟು? 25. ಅದರ ಜೊತೆ 3/4 ಎಷ್ಟು? 75%. 2/3, 1/3 ಆಲ್ರೆಡಿ 33 ನೋಡಿ, ಅದನ್ನೇ ಡಬಲ್ ಇದು. ಇದೇ ಥರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋದಾಗ ಬೇರೆ 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 ಫ್ರ್ಯಾಕ್ಷನ್ಸ್ ಬರ್ಕೊತ ಹೋಗ್ತಾವೆ. ಇಂಪಾರ್ಟೆಂಟ್ ಇರೋವು ಮತ್ತು ಜನರಲ್ ಆಗಿರೋದು ಒಂದು ಕಡೆ ಟೇಬಲ್ ಮಾಡಿ ಇಟ್ಕೊಂಡು ನೆನಪಿಟ್ಕೊಳ್ಳಿ. 3/8 ಬರುತ್ತೆ. 3/8 ಅಂದರೆ ಎಷ್ಟು? 37.5%. ಹೀಗೆ 5/8, 7/8 ಇದು ಎಲ್ಲ ನೆನಪಿಟ್ಕೊಂಡಿರ್ಬೇಕು. 5/8 ಎಷ್ಟು? 62.5%. 7/8 87.5%. ಒಮ್ಮೆಲೇ ನೆನಪಿರಲ್ಲ, ಡೈಲಿ ಸ್ವಲ್ಪ ಓದಿ ನೆನಪಿಟ್ಕೋಬೇಕು. ಅಥವಾ ಮಾಡ್ತಾ ಪ್ರಾಕ್ಟೀಸ್ ಆದಾಗ ಅವು ತಾನೇ ನೆನಪು ಉಳಿದ್ಬಿಡ್ತಾವೆ. ಪ್ರಾಕ್ಟೀಸ್ ಯಾಕೆ ಚೆನ್ನಾಗಿದೆ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದರೆ ಇದನ್ನು ಯೂಸ್ ಮಾಡೇ ಮಾಡ್ಕೋಬೇಕಾಗುತ್ತೆ. ಎಲ್ಲ ಲೆಕ್ಕ ಕೂತು ಮಾಡ್ಕೊಂಡು ಕುಂತ್ರೆ ಟೈಮ್ ಆಗೋಗ್ಬಿಡುತ್ತೆ. ಈಗ ಎಕ್ಸಾಂಪಲ್ ನೋಡೋಣ. ಡೈರೆಕ್ಟ್ SSCGL ಟೈರ್ 1 ಕ್ವಶನ್ಸನ್ನು ನೋಡಿಬಿಡೋಣ, ಯಾವ ಥರ ಕ್ವಶನ್ಸ್ ಬಂದಿದ್ದಾವೆ ಅಂತ. SSCGL ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಡ್ಡಾದವ್ರ ಕ್ವಶನ್ಸ್ ಇದಾವೆ. ಬರೀ ಪರ್ಸೆಂಟೇಜೇ ನೋಡೋಣ, ಅದರೊಳಗೆ ಪ್ರಾಫಿಟ್ ಆ್ಯಂಡ್ ಲಾಸು ಸಿಂಪಲ್ ಇಂಟ್ರೆಸ್ಟ್ ಇದ್ದರೆ ಆಮೇಲೆ ಆ ಟಾಪಿಕ್ ಬಂದಾಗ ನಾನು ಹೇಳ್ತೀನಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಲ್ಲೈತೆ ನೋಡಿರಿ. Question ಏನು? If A is 95% of B, question ಏನು ಕೊಟ್ಟಿದ್ದಾರೆ? A is
A is 95% of B. A is 95% of B. 95% of B. ಇನ್ನು ಕ್ಲಿಯರಾಗಿ ಬರೋದಾದ್ರೆ A is 95% of B. ಇದು ವರ್ಡ್ಸಲ್ಲಿ 95/100 of B. Then what percent of A is B? What percentage of A is B ಅಂತ ಕೇಳಿ ಇದನ್ನು ಕಂಡುಹಿಡಿಬೇಕು. ಇದು ಸಮ್ ಎಕ್ಸ್ ವ್ಯಾಲ್ಯೂ ಇರ್ಬೋದು, ಏನೋ ಒಂದು ಪರ್ಸೆಂಟೇಜ್ ವ್ಯಾಲ್ಯೂ ಅದು, ಅದನ್ನು ಕಂಡುಹಿಡಿಯಬೇಕು. ಎಷ್ಟಾಗುತ್ತೆ? ಸಪೋಸ್ ಇವಾಗ ಬಿನ ನಾವು ಏನು ಅಂದ್ಕೊಳ್ಳೋಣ, 100 ಅಂದ್ಕೊಂಡ್ರೆ ಇದರಲ್ಲಿ 95/100 ಆಫ್ ಬಿ ಅಂದರೆ ಅದರ ಅರ್ಥ ಏನು? ಬಿ 100 ಆಗಿದ್ರೆ ಇದು 95 ಇರುತ್ತಂತ. ಸಪೋಸ್ ಎಕ್ಸಾಂಪಲ್ 95/100% ಅದೇ 100 ಇದ್ದರೆ, ಬಿ 100 ಇದ್ದರೆ ಎ ಎಷ್ಟಾಗುತ್ತೆ? 95 ಆಗುತ್ತೆ. ಅದೇ 95/100 ಅಂದರೆ ಅದೇನು ಅರ್ಥ? ಅಥವಾ ನಿಮಗೆ ಲೆಕ್ಕ ಮಾಡಿ ತೋರಿಸಿದೆ ಮ್ಯಾಥಮೆಟಿಕಲಿ ಹೆಂಗೆ ಬರೋದು. ಎ 95 ಬಿ 100 ಆಗಿದ್ರೆ ಸರಿನಾ? ಇವಾಗ ಇದನ್ನು ಏನು ಕೇಳಿದ್ದಾನೆ? ಪರ್ಸೆಂಟೇಜ್ ಕೇಳಿದ್ದಾರೆ. ಇದನ್ನು ಇಲ್ಲಿ ಕಂಡುಹಿಡಬೇಕು. ಹೌ ಮಚ್ ಪರ್ಸೆಂಟೇಜ್ X% ಆಫ್ 95 ಆದಾಗ ಬಿದೇನಾಗಿರುತ್ತೆ ಅಂತ. ವಾಟ್ ಪರ್ಸೆಂಟ್ ಆಫ್ ಎ ಈಸ್ ಬಿ. ವಾಟ್ ಪರ್ಸೆಂಟ್ ಆಫ್ ಎ ಈಸ್ ಬಿ ಇದನ್ನು ಕಂಡುಹಿಡಿಯಬೇಕು. ಇಲ್ಲಿ ಹೌ ಮಚ್ X/, ಇದೇನಿದೆ X/100, 95 = 100. X is 95. ಎಷ್ಟಾಗುತ್ತೆ? 105 5/19%. 105 5/19% ಇದು ಆನ್ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಪರ್ಸೆಂಟೇಜ್ ಇದು ಈಸಿ ಐತೆ ಕ್ವಶನ್. ಸ್ವಲ್ಪ ಅಂದರೆ ಪ್ರಾಕ್ಟೀಸ್ ಮಾಡಿ ಇದು ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ. ಕೆಲವೊಂದು ಸಲ ಡಿಫಿಕಲ್ಟ್ ಬರ್ಬೋದು. ಯಾವುದೋ ಕ್ವಶನ್ ನೋಡಿದೆ, ಇದರಲ್ಲಿ ಪರ್ಸೆಂಟೇಜ್ದು ಮತ್ತೆ ಕೇಳಿಲ್ಲ, ಕೇಳಿದರೆ ನೋಡೋಣ. ಇದು ಪರ್ಸೆಂಟೇಜ್ ಅಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ರಿಲೇಟೆಡ್. ಅದು ಟಾಪಿಕ್ ಬಂದಾಗ ಹೇಳ್ತೀನಿ. ಇವೆಲ್ಲ ಹೇಳ್ತೀನಿ ಆಮೇಲೆ. ನಂಬರ್ ಸಿಸ್ಟಮ್ 25 ಕ್ವಶನ್ ಇರ್ತಾವೆ. ಟೈರ್ 1 ಇಲ್ಲೇ ಐತೆ ನೋಡಿರಿ. ಇದರೊಳಗೂ ಪರ್ಸೆಂಟೇಜ್ ನಿಮ್ಗೆ ಹೇಳಿದ್ನಲ್ಲ, DI ಒಳಗೆ ಯೂಸ್ ಆಗುತ್ತಂತ. ಪ್ರಾಫಿಟ್ ಆ್ಯಂಡ್ ಲಾಸ್ 25%, ಇದೆಲ್ಲ ಕಾನ್ಸೆಪ್ಟ್ ಗೊತ್ತಿದ್ದರೆ ಇಲ್ಲಿ ಮಾಡ್ಬೋದು. ಇದ್ರಾಗೂ 4% ಪರ್ annum ಅಂತಾನೆ, ಸಿಂಪಲ್ ಇಂಟ್ರೆಸ್ಟ್. ಅದಕ್ಕೆ ಪರ್ಸೆಂಟೇಜು ಮೊದಲೇ ಹೇಳ್ತಾ ಇದ್ದೀನಿ. 23 ಆಯ್ತು, ಇಲ್ಲ. ಒಂದು ಶಿಫ್ಟ್ ಒಳಗೆ ಒಂದೇ ಕ್ವಶನ್ ಬಂದೈತೆ ಪರ್ಸೆಂಟೇಜ್ದು. ಸೆಕೆಂಡ್ ಶಿಫ್ಟ್ ಒಳಗೆ ನೋಡೋಣ. ಸೆಕೆಂಡ್ ಶಿಫ್ಟ್ ಓಕೆ, ಇಲ್ಲಿಂದ ಸ್ಟಾರ್ಟ್ ಆಯಿತು. ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಇಲ್ಲಿಂದ ಸ್ಟಾರ್ಟ್ ಆಗೈತಿ. ಪರ್ಸೆಂಟೇಜ್ ಕ್ವಶನ್ನು ಇಲ್ಲ ಐತೆ ನೋಡಿರಿ. ಒಂದು ಎಲೆಕ್ಷನ್ ಇದೆ, ಅದರಲ್ಲಿ 2% ಪರ್ಸನ್ ಎನ್ರಾಲ್ಡ್ ಇನ್ ವೋಟರ್ ಲಿಸ್ಟು.
ಎನ್ ಎಲೆಕ್ಷನಲ್ಲಿ 2% persons enrolled in the voter list and voters in the voters did not participate and 500 votes were invalid. ಒಂದು ಎಲೆಕ್ಷನ್ ನಡೆದೈತಿ, ಅದರಲ್ಲಿ 2% ಜನ ಎನ್ರೋಲ್ ಆಗಿದ್ದಾರೆ. ಎನ್ರೋಲ್ ಆದರೂ ಅವರು ಎಲೆಕ್ಷನಿಗೆ ಬಂದೇ ಇಲ್ಲ, ಓಟ್ ಹಾಕಿರಲ್ಲ. 66% ಓಟ್ ಇದಾಗಿದೆ ಅಂತಾರಲ್ಲ, ವೋಟರ್ ಟರ್ನ್ಔಟು. ಅದರೊಳಗೆ ಎಷ್ಟು 66 ಅಂದರೆ 34 ಬಂದಿಲ್ಲ ಅಂತಾರೆ. ಅದ್ರಂಗೆ ಇಲ್ಲಿ 2% ಜನ ಬಂದಿಲ್ಲ. 500 ವೋಟ್ಸು ಇನ್ವ್ಯಾಲಿಡ್, ಅಂದರೆ ಇದು ಕಾಸ್ಟ್ ಆಗೈತೆ. ಕಾಸ್ಟ್ ಆದಮೇಲೆ ಅದನ್ನು ಇನ್ವ್ಯಾಲಿಡ್ ಡಿಕ್ಲೇರ್ ಮಾಡಿರುತ್ತೆ ಕಮಿಷನ್. 2 ಕ್ಯಾಂಡಿಡೇಟ್ಸ್ ನಿಂತಾರೆ, ಎ ಆ್ಯಂಡ್ ಬಿ. E defeated B by 200 votes. If 43% of the persons enrolled in the voter list casted their votes in favor of A, in favor ಅಲ್ಲಿ 43, then what is the number of total casted votes? ಇಂಥ ಪ್ರಾಬ್ಲಮ್ ಹೆಂಗೆ ಮಾಡಬೇಕಂದ್ರೆ, ಆ್ಯಕ್ಚುಲಿ ನೋಡಿ, ಆ ಶಿಫ್ಟಲ್ಲಿ ಒಂದು ಕ್ವಶನ್ ಬಂದಿತ್ತು. ಯಾವುದು ಇದು ತೆಗೆದುಬಿಟ್ಟಿನಲ್ಲ, ಅದೇ ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ, ದೆನ್ ಬಿ ಈಸ್ ವಾಟ್ ಟಫ್. ಬಟ್ ಇವ್ರು ಏನು ಹಣೆ ಬಾರ್ ಮಾಡಿದ್ರು, ಇವ್ರಿಗೆ ಟಫ್ ಬಂದೈತೆ. ಅದಕ್ಕೆ ಅದನ್ನು ತಲೆ ಕೆಡ್ಸ್ಕೊಳ್ಕೊಬಿಡ್ದು. ನಾರ್ಮಲೈಸೇಷನ್ ಅಂತ ಮಾಡ್ತಾರೆ. ನಾರ್ಮಲೈಸೇಷನ್ ಫಸ್ಟ್ ಶಿಫ್ಟು ಈಸಿ ಬಂದೈತೆ, ನಾರ್ಮಲೈಸೇಷನ್ ಆಗುತ್ತದೆ. ಸೆಕೆಂಡ್ ಶಿಫ್ಟಲ್ಲಿ ಟಫ್ ಕ್ವಶನ್ ಬಂತು, ಅವರು ಈಸಿ ಮಾಡಿ ಟಕ್ಕನ ಕೊಡ್ಕೊತವ್ರು. ಇವರು ತಲೆ ಕೆಡ್ಸ್ಕೊಂಡು ಕೂರೋದು, ಇದೇನಪ್ಪ ದೊಡ್ಡ ಲೆಕ್ಕ ಅಂದ್ರೆ. ಮತ್ತು ಪುಣ್ಯಕ್ಕೆ ಬೇರೆ ಯಾವುದೇ ಲೆಕ್ಕ ಬಂದಿಲ್ಲ ಅಂದರೆ ಈಸಿ ಇರೋದು ನಾರ್ಮಲೈಸೇಷನ್ ಮಾಡ್ತಾರೆ. ಇವ್ರದ್ದು ಸೆಕೆಂಡ್ ಶಿಫ್ಟಿಂದು ಕ್ಯಾಲ್ಕುಲೇಟ್ ಮಾಡ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡಿ. ಎಷ್ಟೋ ಮಾರ್ಕ್ಸ್ ಹೆಚ್ಚು ಮಾಡ್ತಾರೆ. ಆದರೂ ಓದಿರಿ, ಪ್ರಾಕ್ಟೀಸ್ ಮಾಡಿದರೆ, ಟೈಮ್ ಇದ್ದರೆ ಬರೀರಿ. ಅಥವಾ ಭಾಳ ಟೈಮ್ ಇಡ್ತಿದ್ರೆ ಬಿಟ್ಬಿಡ್ರಿ. ಈಸಿ ಇರೋವೆಲ್ಲ ಒಂದು ಕಡೆ ಮಾಡ್ಕೊಂಬಿಡ್ಬೇಕು. ಟೈಮ್ ಕನ್ಸ್ಯೂಮ್ ಆಗೋದು ಆಮೇಲೆ ತೊಗೋಬೇಕು. ಫುಲ್ ಟಫ್ ಇರೋದು ಲಾಸ್ಟಿಗೆ ಮಾಡಬೇಕು. ಯಾಕಂದ್ರೆ ಅನಲೈಸ್ ಮಾಡೋಕ್ಕೂ ಟೈಮ್ ಆಗುತ್ತಲ್ಲ, ಹಂಗಂತಲ್ಲ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟೀಸ್. ನೀವು ಕಂಫರ್ಟೇಬಲ್ ಸ್ಪೀಡ್ ಇದ್ದರೆ ಮಾಡಿಲ್ಲ ಬಿಟ್ಬಿಡಿ, ಆಮೇಲೆ ಲಾಸ್ಟಿಗೆ ಮಾಡಬೇಕು. ಹಂಗಂತ ಎಲ್ಲ ಬಿಟ್ಕೊತ ಹೋಗೋದೇ ಇರಲ್ಲ. ನಾರ್ಮಲೈಸ್ ಮಾಡಿ ಸೆಕೆಂಡ್ ಶಿಫ್ಟ್ ಅವ್ರದ್ದು ಮಾರ್ಕ್ಸ್ ಜಾಸ್ತಿ ಮಾಡ್ತಾರೆ. 1 ಅಥವಾ 1.5, 1.7 ಅಥವಾ 2 ಮಾರ್ಕ್ಸು. ಈ ಕಡೆ ಜಾಸ್ತಿಯಾಗಿ ಒಂದು ಎಲ್ಲರಿಗೂ ಈಕ್ವಲ್ ಆಗಿರಬೇಕಲ್ಲ ಕಾಂಪಿಟೇಷನ್ ಅಂದರೆ. ನಾರ್ಮಲೈಸ್ ಮಾಡಿ ಫಸ್ಟ್ ಅನಲೈಸ್ ಮಾಡಿ ಏನು ಕೇಳಿದ್ದಾರೆ. ಟೋಟಲ್ ಕಾಸ್ಟೆಡ್ ವೋಟ್ಸ್ ಕೇಳಿದ್ದಾರೆ. 43% ಆಫ್ ಕಾಸ್ಟೆಡ್ ವೋಟ್ಸು. ಎಲೆಕ್ಷನ್ನಲ್ಲಿ 2% in the vote of 102 defeated by 500 votes. ಅಂದರೆ ನಾವು ಏನು ಮಾಡೋಣ, ಲೆಟ್ ಎಕ್ಸ್ ಈಸ್ ದಿ ನಂಬರ್ ಆಫ್ ಪರ್ಸನ್ enrolled in ವೋಟರ್ ಲಿಸ್ಟಲ್ಲಿ ಎಕ್ಸ್ ಜನ ಎನ್ರೋಲ್ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಂದರೆ ಇದರಲ್ಲೇ ಎಕ್ಸ್ ಜನ ಎನ್ರೋಲ್ ಆಗಿದ್ದಾರೆ ಅಂದರೆ ಅವತ್ತು ಬಂದವರು ಎಲೆಕ್ಷನಿಗೆ, ವೋಟರ್ ಟರ್ನ್ಔಟ್ ಬಂದವರು ಪ್ಲಸ್ ಬರಲಾರ್ದವರು ವೋಟರ್. ಸೊ ಏನಂತ ವರ್ಡ್ ಯೂಸ್ ಮಾಡಿದ್ದಾರೆ, ಡಿಡ್ ನಾಟ್ ಪಾರ್ಟಿಸಿಪೇಟ್. ವೋಟರ್ಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್. ಸರಿನಾ? ಎಷ್ಟು ಜನ ಬಂದಿದ್ದರು ಗೊತ್ತಿಲ್ಲ. ಇದು ಎಕ್ಸ್. ವೋಟರ್ ಟರ್ನ್ಔಟು ಇದಂತರ ಡೈರೆಕ್ಟ್ ಇದೆ. 2% ಆಫ್ ದಿ ಪರ್ಸನ್ಸ್ ಎನ್ರೋಲ್ಡ್ ಇನ್ ದಿ ವೋಟರ್ ಲಿಸ್ಟ್ ಡಿಡ್ ನಾಟ್ ಪಾರ್ಟಿಸಿಪೇಟ್. ಇದು ವೋಟರ್ ಟರ್ನ್ಔಟ್. ಆಮೇಲೆ ನೋಡೋಣ, ಇದೇನು ಡೈರೆಕ್ಟ್ ಇದ್ದಿದ್ದು ಬರ್ಕೊಂಬಿಡೋಣ. 2% ಆಫ್ ದಿ ಪರ್ಸನ್ಸ್ ಎನ್ರೋಲ್ಡ್ ಇನ್ ದಿ ವೋಟರ್ ಲಿಸ್ಟ್, ನಂಬರ್ ಆಫ್ ಪರ್ಸನ್ಸ್ ಎನ್ರೋಲ್ಡ್ ಎಕ್ಸ್. 2% ಆಫ್ ದಟ್ ಈಸ್ ಪ್ಲಸ್ 0.02 ಎಕ್ಸ್. ವೋಟರ್ ಟರ್ನ್ಔಟ್ ಏನಾಯಿತು ಅದನ್ನು ನೋಡೋಣ. ವೋಟರ್ ಟರ್ನ್ಔಟ್ ಅಂದರೆ ಎಷ್ಟು ಜನ ಬಂದಿದ್ದಾರೆ. 500 votes were invalid. 2 candidates A and B fought the election and A defeated B by 200 votes. A defeated ಅಂದರೆ
if 43% of the persons enrolled in voter list got their votes in favor of a 43%, 43 by 100 of the persons enrolled in the voter list, persons enrolled in voter list ಎಷ್ಟು x 0.43x is a 0.43x is a, and candidate A defeated B by 200. That means candidate A defeated A B. A minus B is 200 ಯಾಕಂದರೆ ಕ್ಯಾಂಡಿಡೇಟ್ A defeated B by 200 ಅಂತೆ. A ಎಷ್ಟಿದೆ 0.43x, ಕ್ಯಾಂಡಿಡೇಟ್ A defeated B by 100, ಇದು ಈಕ್ವಲ್ ಮೈನಸ್ 200 B. ಓಕೆ 0.43 ಮೈನಸ್ 200 A ಎಷ್ಟಾಯಿತು 0.43x ಪ್ಲಸ್ 0.43 B ಇದು 0.43x ಮೈನಸ್ 200. ನಾನು ಇಷ್ಟೆಲ್ಲ ಬರ್ಕೊಳಕತ್ತೀನಿ ಅರ್ಥ ಆಗಲಿ ಅಂತ. ಎಕ್ಸಾಮ್ನಾಗ ಇಷ್ಟು ಬರ್ಕೊಂಡು ಅರ್ಥ ಮಾಡೋದಿಲ್ಲ, ಬಟ್ ಚೆನ್ನಾಗಿ ಬರ್ಕೊಂಡು ಲೆಕ್ಕ ಮಾಡಿ ಹೋಗ್ಬಿಟ್ರೆ ಆಯಿತು. ಪ್ಲಸ್ ಇಲ್ಲಿ ಇನ್ನೊಂದು ಬಿಟ್ಟಿವಿ, ಯಾವುದು 500 ಒಂದು, ಇದು ಈ ಸ್ಟೇಟ್ಮೆಂಟ್ ಆಯಿತು, ಇಕ್ವೇಷನಲ್ಲಿ ಇದು ಆಯಿತು. 43% ಆಫ್ ದ ಪರ್ಸನ್ಸ್ ಆಯಿತು, ಎ ಆ್ಯಂಡ್ ಬಿ ಫೋಟ್ ಅದಾಯಿತು 2%. 500 ವೋಟ್ಸ್ ವೆರಿ ಇನ್ವ್ಯಾಲಿಡ್. ವೋಟ್ಸ್ ಇನ್ವ್ಯಾಲಿಡ್ ಅಂದರೆ ಅದು ಕಾಸ್ಟ್ ಆಗೈತೆ ಅಂತಲೇ ಅರ್ಥ. ಕಾಸ್ಟ್ ಆಗಿದೆ. ವೋಟ್ಸರ್ ಟರ್ನ್ಔಟ್, ಅದು ಟರ್ನ್ಔಟ್ ಆದಲ್ಲೇ ಬರುತ್ತದೆ, ಅಂದರೆ ಅದು ಪ್ಲಸ್ 500 ವೋಟರ್ ಟರ್ನ್ ಆಗೈತಿ ಬಟ್ ಇನ್ವ್ಯಾಲಿಡ್. ಈಗ ಬರ್ಕೊಳ್ಳೋಣ ಎಕ್ಸ್ 0.43 ಎಕ್ಸ್ 0.43x 0.02x 3 3 6 4 0.86x ಪ್ಲಸ್ 0.02. ಸೊ 86 8x. ಈ ಸಾರಿ ಇದು ಮೈನಸ್ ಆಗಬೇಕು, ವೋಟರ್ಸ್ ಕರೆಕ್ಟ್ ಪ್ಲಸ್ 0.88x. ಓಕೆ ನಂಬರ್ಸ್ ಮಾಡಿದರೆ ಪ್ಲಸ್ 300. 500 ಪೀಪಲ್ ವೋಟ್ಸ್ ವೆರಿ ಇನ್ವ್ಯಾಲಿಡ್. ವೋಟರ್ ಟರ್ನ್ಔಟ್ ಬಟ್ ನಂಬರ್ ಆಫ್ ಪರ್ಸನ್ಸ್ ಎನ್ರಾಲ್ಡ್ ಮಾಡ್ಕೊಂಡು ಪ್ಲಸ್ 300 ಅಲ್ಲ 300 ಇದು ಎಷ್ಟಾಗುತ್ತೆ ಈ ಕಡೆ ಒಂದು 0.12x ಆಗುತ್ತೆ ಪ್ಲಸ್ 300. ಎಕ್ಸ್ ಅಂದರೆ 300 by 0.12 300 2500 ಬಂತು. ಏನದು ಎಕ್ಸ್ ಅಂದರೆ ನಂಬರ್ ಆಫ್ ಪರ್ಸನ್ಸ್ ಎನ್ರಾಲ್ಡ್ ಇನ್ ವೋಟರ್ ಲಿಸ್ಟ್. ಈ ಥರ ಇಕ್ವೇಷನ್ ಇದ್ದಾಗ ಈಸಿ ಮಾಡ್ಕೋಬೇಕಂದ್ರೆ ನೀವು 100ಇಂದ ಮಲ್ಟಿಪ್ಲೈ ಮಾಡ್ಕೋಬೋದು. ಮೆನಿ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಅದಾವೆ. ನಂದು ಈ ಥರ ಮಾಡಿದೆ ಯಾಕಂದರೆ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಫಾಸ್ಟ್ ಮಾಡಿದೆ. ಇಲ್ಲಾಂದರೆ ನೀವು ಮಲ್ಟಿಪ್ಲೈ ಬೋತ್ ಸೈಡ್ ಬೈ 100x ಇದು ಅವಾಗ 88x ಆಗುತ್ತೆ, ಮತ್ತು ಇದು 30,000 ಆಗುತ್ತೆ. ಈಗ ನಿಮಗೆ ಯಾವ ಥರ ಕಂಫರ್ಟೋ ಆ ಥರ ಮಾಡ್ಕೊಳ್ಳಿ. ಎಕ್ಸ್ 2500 ಬಂತು. ಎಕ್ಸ್ ಇಸ್ 2500. ಅವ್ರು ಕೇಳಿದ್ದೇನು, ವಾಟ್ ಈಸ್ ದಿ ನಂಬರ್ ಆಫ್ ದಿ ಟೋಟಲ್ ಕಾಸ್ಟೆಡ್ ವೋಟ್ಸ್. ನಂಬರ್ ಆಫ್ ಕಾಸ್ಟ್ ವೋಟ್ಸು ಇವ್ರಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಬಂದೇ ಇಲ್ಲ. ಇವರು ವೋಟರ್ ಟರ್ನ್ಔಟ್ ಬಂದಾರ, ಅದರೊಳಗೆ 500 ಇನ್ವ್ಯಾಲಿಡ್ ಆಗೈತಿ. ವಾಟ್ ಈಸ್ ದಿ ನಂಬರ್ ಆಫ್ ಟೋಟಲ್ ಕಾಸ್ಟ್ ವೋಟ್ಸ್. ಕಾಸ್ಟ್ ಮಾಡಿರೋದು ಯಾರು, ಇವರೇ ಎ ಬಿ 0.43x 0.6x
casted oats is 1 2 4 3 2450 2450 2500 ಜನ ಓಟು ಲಿಸ್ಟಲ್ಲಿ ನೇಮ್ ಇದೆ ಅಷ್ಟೇ. 0.02x ಬಂದಿಲ್ಲ, ಅಂದರೆ ಕಾಸ್ಟ್ ಆಗಿರೋದು ಇದನ್ನು ಬಿಟ್ಟು ಇದಿಷ್ಟು ಕಾಸ್ಟ್ ಆಗೈತೆ. ಇದಿಷ್ಟು 2500 ವ್ಯಾಲ್ಯೂ ಇಲ್ಲಿ ಹಾಕಿ ಕಂಡುಹಿಡ್ಕೊಳ್ಳೋಕ್ಕಿಂತ ಇದಿಷ್ಟು ಇಲ್ಲಿ 2500 ಹಾಕಿ ಇದು ಎಷ್ಟು ವ್ಯಾಲ್ಯೂ ಬರುತ್ತೆ, ಸಮ್ ವ್ಯಾಲ್ಯೂ ಕ್ವಶನ್ ಮಾರ್ಕ್ ಅಥವಾ ಬಂದಿದ್ದು 2500 ಇದನ್ನು ಮೈನಸ್ ಮಾಡಿಬಿಡ್ಬೇಕು. ಅಥವಾ ಇಲ್ಲಿ ಇಟ್ಕೊಂಡು ಕಂಡುಹಿಡ್ಕೊಂಡ್ರೆ ಇದಿಷ್ಟು ಏನು ವ್ಯಾಲ್ಯೂ ಬರುತ್ತೆ ಅದೇ ಟೋಟಲ್ ಕಾಸ್ಟು ಓಟ್ಸ್. 0.02x ನಮಗೆ ಬೇಕಾಗಿರೋದು, ಅದನ್ನು ಮೈನಸ್ ಮಾಡಬೇಕು 2500. ನಿಮ್ಗಲ್ಲಿ ರೇಷಿಯೋ ನೆನಪಿಟ್ಕೋರಿ ಅಂತ ಹೇಳಿದ್ನಲ್ಲ, 1/1 1/2 ಅದೆಲ್ಲ. ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಇಲ್ಲಿ 2 is nothing but 2/100. ಇದು 2500 50 ಜನ ಬಂದೇ ಇಲ್ಲ. 2500 ವೋಟರ್ ಲಿಸ್ಟು, ಅದರೊಳಗೆ 50 ಬಂದಿಲ್ಲ, ಅಂದರೆ 2450 ವೋಟು ಕಾಸ್ಟ್ಸ್ ಆಗಿದ್ದಾವೆ. ವ್ಯಾಲಿಡ್ ಇರ್ಬೋದು, ಇನ್ವ್ಯಾಲಿಡ್ ಇರ್ಬೋದು. ಟೋಟಲ್ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಟೋಟಲ್ ಕ್ವಶನ್ 2450. ಇದು ಆ್ಯಕ್ಚುಲಿ ಕ್ವಶನ್ಸ್ ಟೈಮ್ ಕನ್ಸ್ಯೂಮಿಂಗ್ ಐತಿ, ಸ್ವಲ್ಪ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗುತ್ತೆ. ಅದೇ ನೋಡಿ ಫಸ್ಟ್ ಶಿಫ್ಟ್ವರೆಗೆ ಈಸಿ ಕ್ವಶನ್ ಇತ್ತು. ಇದು ಅದೇ ಹೇಳಿದ್ನಲ್ಲ, ನಾರ್ಮಲೈಸೇಷನ್ ಆಗುತ್ತಂದ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಟಫ್ ಇತ್ತು ಇದೈತೆ ಚಿಂತೆ ಮಾಡೋದಿಲ್ಲ, ನಾರ್ಮಲೈಸೇಷನ್ ಆಗುತ್ತೆ, ಬೇಡ. ಬೇರೆ ಕ್ವಶನ್ ನೋಡೋಣ. ಥರ್ಡ್ 2:30 3 ಥರ್ಡ್ ಶಿಫ್ಟ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಟೈಮ್ ಮೇಂಟೆನ್ಸ್ ಕಾನ್ಸೆಪ್ಟ್ ಆಮೇಲೆ ಹೇಳ್ತೀನಿ. ಈಗ ಇಲ್ಲಿ ನೋಡಿ ಪರ್ಸಂಟೇಜ್ ಬೇಕಾಗುತ್ತೆ ಈ ಥರ ಪ್ರಾಬ್ಲಮ್ಸಲ್ಲಿನ. ವಾಟ್ ಈಸ್ ದಿ ಹಾಫ್ ಪ್ರೈಸ್ ಬಿಟ್ವೀನ್ 50% ವೋಟ್ಸ್ candidates tested for a post. He got 50% votes more than Saral. Saral got 2% votes. Saral got 2% vote less than Bhaskar. The difference between Bhaskar and Saral is, what is the half of the difference between the votes of Arjun and Bhaskar. In an election, 3 candidates ABS Arjun Bhaskar Saral contested for a post. ಒಂದು ಪೋಸ್ಟ್ ಐತೆ, ಅಲ್ಲಿ ಪೋಸ್ಟಿಗೆ ಹೆಂಗೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಇರುತ್ತಲ್ಲ, ಏನೋ ಒಂದು MLA MLC ಇರ್ಬೋದು, MP 3 ಜನ ಕಂಟೆಸ್ಟ್ ಮಾಡ್ಯಾರ. ಈ ಅರ್ಜುನ್ ಗಾಟ್ 50 ಮೋರ್ ದೆನ್ ಸರಲಿಗೆ ಎಷ್ಟು ಬಂದೈತೆ, ಇವನಿಗೆ ಅದಕ್ಕಿಂತ ಡಬಲ್ ಬಂದೈತೆ. ಇವರಿಗೆ ಎಕ್ಸ್ ಬಂದಿದ್ರೆ ಇವನಿಗೆ 2x ಬಂದಿರುತ್ತೆ. ಸರಲ್ ಗಾಟ್ 2% ವೋಟ್ ಲೆಸ್ ದ್ಯಾನ್ ಭಾಸ್ಕರ್. ಸರಲ್ ಇವರಿಗೆ 2% ವೋಟ್ಸು ಲೆಸ್ ದೆನ್, ಇವ್ರಿಗೆ ಎಷ್ಟು ಬಂದಿರುತ್ತೆ, ಇವ್ರಿಗಿಂತ ಇವರಿಗೆ 2% ಲೆಸ್ ಅಂತ ಬಂದೈತೆ. ಭಾಸ್ಕರ್ ಆ್ಯಂಡ್ ಸರಲ್ ಅಂದರೆ ಇವ್ರನ್ನೇ ಎಕ್ಸ್ ಅನ್ಕೊಂಡು ಮಾಡೋಣ ಇರಿ. ಸಪೋಸ್ ಭಾಸ್ಕರ್ಗೆ ಎಕ್ಸ್ ಬಂದರೆ
ಸರಲ್ ಗಾಟ್ 2% ವೋಟ್ ಲೆಸ್ ದ್ಯಾನ್ ಭಾಸ್ಕರ್. 2% ವೋಟ್ಸ್ ಅಂದರೆ 2/100 ಎಕ್ಸ್ 0.02 ಎಕ್ಸ್ 2% ಲೆಸ್ ಅಂತೆ. 2% ಲೆಸ್ ದೆನ್ ಭಾಸ್ಕರ್ ಅಂದರೆ ಅವ್ರಿಗಿಂತ ಎಷ್ಟು ಎಕ್ಸ್ ಮೈನಸ್ 0.02 ಎಕ್ಸ್ ಎಷ್ಟಾಗುತ್ತೆ 0.98 ಎಕ್ಸ್ ಆಗುತ್ತೆ. ಅಂದರೆ ಇವ್ರಿಗಿಂತ ಲೆಟ್ ಸಪೋಸ್ ಭಾಸ್ಕರ್ ಗಾಟ್ ಎಕ್ಸ್, ಸರಲ್ ಗಾಟ್ 2% ವೋಟ್ ಲೆಸ್ ದ್ಯಾನ್ ಭಾಸ್ಕರ್. ಆಮೇಲೆ ಅರ್ಜುನ್ ಗಾಟ್ 50% ಮೋರ್ ದ್ಯಾನ್ ಸರಲ್, 50% ವೋಟ್ಸ್ ಮೋರ್ ದ್ಯಾನ್ ಸರಲ್. ಸರಲ್ 0.98 ಎಕ್ಸ್ 50% ಮೋರ್ ದೆನ್ ಸರಲ್ ಅಂದರೆ 0.5 ಎಕ್ಸ್ 0.5 ಆಫ್ ಸರಲ್ 0.98 ಎಕ್ಸ್ ಬಂದಿದೆ. 50% ವೋಟ್ಸ್ ಮೋರ್ ದೆನ್ ಸರಲ್. ಇದು 50% ಮೋರ್ ದೆನ್ ಸರಲ್ 0.98 ಎಕ್ಸ್. ಅವ್ರಿಗಿಂತ ಇದು ಜಾಸ್ತಿ ಇದು 0.98 ಎಕ್ಸ್ ಎ. The difference between the votes of Bhaskar and Saral is ಇದು x is 1296. What is the half of the difference between Bhaskar and Saral? X minus Bhaskar and Saral, Bhaskar x, Saral 0.98 x is 1296 ಅಂತೆ. 1296 ಅಂದರೆ ಎಕ್ಸ್ ಕಂಡುಹಿಡಿಬೋದಲ್ಲ ಇಲ್ಲಿಂದ 0.02 ಎಕ್ಸ್ 1296 ಎಕ್ಸ್ ಇಸ್ 1296 100/2. ಇದು ಈ ಕಡೆ ತೊಗೊಂಡ್ರೆ 2.0.02 100/2. 64,800 ಭಾಸ್ಕರಿಗೆ ಬಂದೈತೆ. ಈ ವ್ಯಾಲ್ಯೂಯಿಂದ ಇದನ್ನು ಕಂಡು ಹಿಡ್ಕೋಬೋದು. ಎಕ್ಸದು ಏನು ಮಾಡ್ಕೊಳೋದು ಬೇಡ, ಇಲ್ಲೇ ಸ್ಟೇಟ್ಮೆಂಟ್ ಮೇಲೆ ಎಕ್ಸನ್ನು ಕಂಡು ಹಿಡ್ತೀವಿ ಹಂಗೂ ಮಾಡೋದು, ಅಥವಾ ಇಲ್ಲಿ ಸಬ್ಸ್ಟಿಟ್ಯೂಟ್ನು ಮಾಡಿಬಿಡ್ರಿ. ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ನು ಮಾಡಿರಿ, ಅಥವಾ ಎಕ್ಸ್ ಸಿಕ್ಕಿದೆಯಲ್ಲ ಈ ಸ್ಟೇಟ್ಮೆಂಟ್ ಮೇಲೆ ನಾವು ಕಂಡು ಹಿಡ್ಕೊಂಡು ಹೋಗ್ಬೋದು. ಭಾಸ್ಕರ್ ಸರಲ್ದು ಸಿಕ್ತು, ಭಾಸ್ಕರ್ದು ಎಕ್ಸ್ 0.98 ಎಕ್ಸ್ ಅಥವಾ 2% ಆಫ್ ಲೆಸ್ ಅಂದರೆ 64 2/100 ಎಕ್ಸ್ ಅಂತಲೂ ಹಾಕೊಂಬಿಡಿ. ಯಾಕಂದರೆ ಎಕ್ಸ್ ಅಲ್ಲೇ 64,800 ಅಲ್ಲ. ಇದು ಕಂಡು ಹಿಡ್ಕೊಂಡು ಎಷ್ಟಾಯಿತು 8 16 12 1296 ಕಡಿಮೆ ಬರಬೇಕು. 64,800 ಇದು ಯಾರಿಗೆ ಸರಲಿಗೆ 0.98 ಎಕ್ಸಿಂದ. ಯಾಕಂದರೆ 64,800 ಇಲ್ಲಿ ಬರೆದ್ರೆ ಲೇಟ್ ಆಗುತ್ತೆ ಮಾಡೋಕ್ಕೆ. 64,890 8/100 ಬಾಗಿಸ್ಕೋದು ಗುಣಾಕಾರ ಲೇಟ್ ಆಗುತ್ತೆ. ಅದಕ್ಕೆ ಇದು ಈಸಿ ಆಯ್ತು ಮಾಡೋಕ್ಕೆ. 2/100 ಇಟ್ಟು ಇಷ್ಟು ಮಾಡಿದೆ. ಅದನ್ನೇ ಇಲ್ಲಿ ಮೈನಸ್ ಮಾಡಿವಲ್ಲ, ಮೈನಸ್ ಮಾಡಿರೋದು ಹಿಂಗೆ ಮಾಡಿ. ಯಾಕಂದ್ರೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಅಂತ. ಯಾಕಂದರೆ ಇಲ್ಲಿ ಇಟ್ಟರೆ ದೊಡ್ಡದಾಗುತ್ತೆ, ಎಕ್ಸಾಮ್ನಾಗೂ ಟೈಮು ಇರೋಂಗಿಲ್ಲ ಅಷ್ಟು ಮಾಡಿ. ಸೊ ಸಿಕ್ತು ಯಾರ್ದು ಭಾಸ್ಕರ್ದೊಂದು, ಸರಲ್ದು ಸಿಕ್ತು. ಎ 50 ವೋಟ್ಸ್ ಮೋರ್ ದ್ಯಾನ್ ಸರಲ್. ಸರಲಿಗೆ ಎಷ್ಟು ಬಂದಿದೆ
63504 ಅಲ್ಲ, 63504. ಇವ್ರಿಗೆ ಎಷ್ಟು ಬಂದಿದೆ ನೋಡಿ, ಇದಕ್ಕಿಂತ ಅರ್ಧ ಜಾಸ್ತಿ. ಎಷ್ಟು ಬಂದಿತ್ತು? ಮೂರಲೆ 6, ಅರ್ಧ ಜಾಸ್ತಿ ಅಂದರೆ 63504, ಅರ್ಧ ಜಾಸ್ತಿ ಅವ್ರಿಗಿಂತ 50% ಮೂರು. 1 2 15 11 11 ಇಷ್ಟು ಜಾಸ್ತಿ ಅವ್ರಿಗಿಂತ 50% ಓಟ್ಸ್ ಮೋರ್ ದೆನ್ ಸರಲ್. 3175 ಎಗೆ ಇಷ್ಟು ಓಟ್ಸ್ ಬಂದೈತಿ. ಕ್ವಶನ್ ಏನು ಕೇಳಿದ್ದಾರೆ, ವಾಟ್ ಈಸ್ ದಿ ಹಾಫ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ಓಟ್ಸ್ ಆಫ್ ಅರ್ಜುನ್ ಆ್ಯಂಡ್ ಭಾಸ್ಕರ್. ಡಿಫ್ರೆನ್ಸ್ ಬಿಟ್ವೀನ್ ಓಟ್ಸ್ ಆಫ್ ಅರ್ಜುನ್ ಆ್ಯಂಡ್ ಭಾಸ್ಕರ್, ಅದ್ರದ್ದು ಹಾಫ್. ಅರ್ಜುನಂದು ಎಷ್ಟು ಇಷ್ಟು, ಭಾಸ್ಕರ್ದು ಎಷ್ಟು. ಅವ್ರದ್ದು ಡಿಫ್ರೆನ್ಸ್ ಆಫ್ ಓಟ್ಸ್ ಆಫ್ ಅರ್ಜುನ್ ಆ್ಯಂಡ್ ಭಾಸ್ಕರ್, ವಾಟ್ ಈಸ್ ಹಾಫ್ ಆಫ್ ದಟ್ ಅಂತ ಕ್ವಶನ್. ಡಿಫರೆನ್ಸ್ ಈಸ್ 64,800 and what is half of that? ಕರೆಕ್ಟಪ್ಪ, 228. ಅದು ಕ್ಯಾಲ್ಕುಲೇಷನ್ನು ಬರ್ತಾ ಫಾಸ್ಟಾಗಿ ಮಾಡ್ಕೊತ ಹೋದರೆ ಫಾಸ್ಟಾಗಿ ಮಾಡ್ಬೋದು. ಅಂದರೆ ಯಾವ ಥರ ಮಾಡ್ಬೇಕಂತ ನೋಡ್ಬೇಕು. ಈ ಥರ ಎಕ್ಸ್ ಬರ್ಕೊಂಡು ಎಕ್ಸ್ನೇ ಮಾಡೋ ಬದಲು ವ್ಯಾಲ್ಯೂ ಕಂಡು ಹಿಡ್ಕೊಂಡು ಪಟ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಥರ ಮಾಡ್ಕೊಂಡು ಹೋಗ್ರಿ. ಮತ್ತು ಇಲ್ಲಿ ಬಂದು ಎಕ್ಸು ಪಾಯಿಂಟಲ್ಲಿ ಅದು ಜಾಸ್ತಿ ಆಗುತ್ತೆ. ಯಾವಾಗಲೂ ಫ್ರ್ಯಾಕ್ಷನ್ನಾಗಿ ಮಾಡೋದು ಚಲೋ. ಅದಕ್ಕೆ ಇಲ್ಲಿ ಫ್ರ್ಯಾಕ್ಷನ್ ಯೂಸ್ ಮಾಡಿದೆ. ಮತ್ತೇನು ಇಲ್ಲಿ ಫ್ರ್ಯಾಕ್ಷನ್ ಯೂಸ್ ಮಾಡಿದೆ. ಆ ಸ್ಟೇಟ್ಮೆಂಟ್ ಮೇಲೆ ಸಿಕ್ಕಿರೋದು 50% ಮೋರ್ ಅಂದ್ರಲ್ಲ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಲಿಲ್ಲ ನಾನು. 50% ಅಂದರೆ ಹಾಫ್. ಅದಕ್ಕೆ ನಿಮ್ಗೆ ರೇಷೋ ನೆನ್ಪಿಟ್ಕೊರಿ ಅಂತ ಹೇಳ್ತೀನಿ. ಹಾಫ್ ಕಂಡು ಹಿಡ್ಕೊಂಡೆ. ಅದಕ್ಕಿಂತ ಜಾಸ್ತಿ ತೊಗೊಂಡು ಅಂದಾಗ ಈ ವ್ಯಾಲ್ಯೂ ತಂದು ಇಲ್ಲಿ ಆ್ಯಡ್ ಮಾಡಿದೆ. ಅದು ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳ್ಳೋಕ್ಕಷ್ಟೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಇರಿ. ಅದೇ ಶಿಫ್ಟಲ್ಲಿ ಇದು ಎಫಿಷಿಯನ್ಸಿ ವರ್ಕ್ ರಿಲೇಟೆಡ್ ಸೆಕೆಂಡ್. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ಯೂಸ್ ಆಗಿತ್ತು ನೋಡು. ಪರ್ಸಂಟೇಜ್ ಮತ್ತು ಕೇಳಿರೋದು ಆ ಕಾನ್ಸೆಪ್ಟ್. 30% ಕ್ಯಾಶ್ ಡಿಸ್ಕೌಂಟ್ ಮತ್ತು ಇದೇ ಪರ್ಸಂಟೇಜ್ ಕಾನ್ಸೆಪ್ಟೇ ಯೂಸ್ ಮಾಡ್ತಾರೆ ಅಲ್ಲಿ. ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಪರ್ಸಂಟೇಜ್ ಇಂಪಾರ್ಟೆಂಟ್. ಪರ್ಸಂಟೇಜ್ ಎಲ್ಲ ಎಕ್ಸಾಮಿಗೂ ಇಂಪಾರ್ಟೆಂಟ್. ಬರೀ SSC CGL ಅಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕರ್ನಾಟಕದಲ್ಲಿ ಇರ್ಬೋದು ಅಥವಾ ಯಾವುದೇ ಇಂಡಿಯಾ ಲೆವೆಲ್ CSAT ಇರ್ಬೋದು, ಈವನ್ ಕ್ಯಾಟ್ ಬ್ಯಾಂಕಲ್ಲಿನೂ ಎಲ್ಲದಕ್ಕೂ ಬೇಕೇ ಬೇಕಾಗುತ್ತೆ ಇದೆ ಎಕ್ಸಾಮ್. PSI ಇರ್ಬೋದು, ಮತ್ತು ಯಾವ ಎಕ್ಸಾಮ್ ಬರೀತೀರಿ, ಯಾವುದೇ ಎಕ್ಸಾಮ್ ಗೌರ್ಮೆಂಟಲ್ಲಿ ಇವೇ ಕಾನ್ಸೆಪ್ಟ್ ಏನು ಕ್ವಾಂಟ್ ಅಂದ್ರೆ ಅದೇ ಕೇಳ್ತಾರಲ್ಲ. ಇದರಲ್ಲೇನು ಯೂಸ್ ಆಗುತ್ತೆ ಪರ್ಸನ್ 5 ಸೆಕ್ಷನ್ ಮುಗಿತ್ಲಕ್ಕ. ಇಂಗ್ಲೀಷ್ ಸ್ಟಾರ್ಟ್ ಆಯಿತು. ಇದು ಯಾವ ಶಿಫ್ಟಪ್ಪ ಇದು? ಥರ್ಡ್ ಶಿಫ್ಟ್ ಮಾಡಿದ್ದು ಅನ್ಸುತ್ತೆ. ಫೋರ್ತ್. ಕ್ವಾಂಟಿಟಿ ಔಟ್ವೇನ್ ಬರೋದಿಲ್ಲ, ಬಟ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಫಸ್ಟ್ ಕ್ವೆಶನ್ ಇದೆ. ಇದರಲ್ಲಿನೂ ಪರ್ಸೆಂಟೇಜ್ ಯೂಸ್ ಆಗುತ್ತೆ ಇಂಥ ಪ್ರಾಬ್ಲಮ್ಸಲ್ಲಿ. ಯೂಶ್ವಲಿ ಬರುತ್ತೆ. ಇದ್ರೊಳಗೆ ಐತೆಲ್ಲ ಗೊತ್ತಿಲ್ಲ ನೋಡೋದು. ದ ರೇಷಿಯೋ ಅದರೊಳಗೆ ಮತ್ತೆ ಬಂತು ನೋಡಿ. ಇದ್ರೊಳಗೆ 2 ಕ್ವೆಶನ್ ಬಂದವು ಇಂಥ ಟೇಬುಲರ್ ಕಾಲಮ್ಸ್. ದ ರೇಷಿಯೋ ಬಿಟ್ವೀನ್ ದ ಮಂತ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ ಆಫ್ ವೈದಿಕ್ ಅಂತ ಒಬ್ಬರು ಇದ್ದಾರೆ. ಅವ್ರದ್ದು ಮಂತ್ಲಿ ಇನ್ಕಮ್ಮು 8 ಇದ್ದರೆ ಅವರ ಎಕ್ಸ್ಪೆಂಡಿಚರು 5 ಇರುತ್ತೆ. ಇಫ್ ಈಸ್
ಇನ್ಕಮ್ ಇನ್ಕ್ರೀಸ್ ಬೈ 20% ಆದರೆ ಈಸ್ ಎಕ್ಸ್ಪೆಂಡಿಚರ್ ಈಸ್ ಆಲ್ಸೋ ಇನ್ಕ್ರೀಸ್ಡ್ ಬೈ 30%. ದೆನ್ ಫೈಂಡ್ ದಿ ಪರ್ಸಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಈಸ್ ಮಂತ್ಲಿ ಸೇವಿಂಗ್ಸ್ ಆ್ಯಂಡ್ ಇನ್ಕಮ್. Five. To 5 3 X is monthly income increase by 20%. 400. ಸಪೋಸ್ 8:5 ಅಂದರೆ ಅವ್ರ ಸ್ಯಾಲ್ರಿ ಎಷ್ಟು 13 ಅಂತ ಅರ್ಥ. ಅದರಲ್ಲಿ 8 ರೂಪಾಯಿ ಮಂತ್ಲಿ ಇನ್ಕಮ್ 8 ಅಂದರೆ 8 ರುಪೀಸ್ ಮಂತ್ಲಿ ಇನ್ಕಮ್ಮು. ಖರ್ಚು ಮಾಡೋದು -5 ಅಂದರೆ 100 ರೂಪಾಯಿ ಸೇವಿಂಗ್ ಮಾಡ್ತಾರೆ ಅಂತ ಇದರ ಅರ್ಥ. 8:5 ಇದು ಮಂತ್ಲಿ ಇನ್ಕಮ್ಮು, ಇದು ಎಕ್ಸ್ಪೆಂಡಿಚರ್, ಸೇವಿಂಗ್ 3. ಫೀಸ್ ಇನ್ಕಮ್ ಇನ್ಕ್ರೀಸಸ್ ಬೈ 20%. ಇನ್ಕಮ್ ಎಕ್ಸಿಸ್ಟಿಂಗ್ ಇನ್ಕಮ್ ಈಸ್ 8 ಇಫ್ ಇಟ್ ಇನ್ಕ್ರೀಸಸ್ ಬೈ 20%. ಈಸ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸಸ್ ಬೈ 30%. ಭಾಳ ವೇಸ್ ಅದಾವೆ ಮಾಡೋಕ್ಕೆ. ನಾನು ಫಸ್ಟಿಗೆ ಒಂದು ಈಸಿ ರವೆ ಹೇಳ್ತೀನಿ. 800 ಅಂತ ಮಾಡ್ಕೊರಿ ಇದನ್ನು. ಅದೇ ರೇಷ್ಯೋದೊಳಗೆ ಇದೆಷ್ಟಾಗುತ್ತೆ, ಯಾವುದು 500 ಆಗುತ್ತೆ. ಈಸ್ ಇನ್ಕಮ್ ಇನ್ಕ್ರೀಸಸ್ ಬೈ 20%. ಇನ್ಕಮ್ ಎಕ್ಸಿಸ್ಟಿಂಗ್ ರೇಷ್ಯೋದ ಪ್ರಕಾರ ಇನ್ಕಮ್ 800, ಎಕ್ಸ್ಪೆಂಡಿಚರ್ 500, ಸೇವಿಂಗ್ಸ್ ಆಗೋದು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ 300 ಆಗುತ್ತೆ. ಈಸ್ ಇನ್ಕಮ್ ಇನ್ಕ್ರೀಸಸ್ ಬೈ ನೆಕ್ಸ್ಟ್ ಸ್ಟೇಟ್ಮೆಂಟ್ 20%. ಓಕೆ, 20% ಇನ್ಕಮ್ ಇನ್ಕ್ರೀಸಸ್ ಬೈ 20% ಜಾಸ್ತಿ ಆಗಿದೆ. ಇನ್ಕಮ್ 20% ಜಾಸ್ತಿ ಆಗಿದೆ. 20% 20/100 ಆಫ್ 800 ಅಂದರೆ 160 ರುಪೀಸ್ ಜಾಸ್ತಿ ಆಗಿದೆ. 800 + 160 960 ನೀವು ಇನ್ಕಮ್. ಸ್ಯಾಲ್ರಿ ಜಾಸ್ತಿ ಅಂದಾಗ ಅವ್ರ ಎಕ್ಸ್ಪೆಂಡಿಚರು ಜಾಸ್ತಿ ಮಾಡ್ಕೊಂಡಿದ್ದಾರೆ. 30% ಅಂದರೆ 30/100 500 ಎಕ್ಸ್ಪೆಂಡಿಚರ್ ಜಾಸ್ತಿ, 150 ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದರೆ ಪ್ರೆಸೆಂಟ್ ಎಕ್ಸ್ಪೆಂಡಿಚರ್ 500 + 150 650. ಸೇವಿಂಗ್ಸ್ ಎಷ್ಟಾಗುತ್ತೆ 0 - 0 0 6 - 5 1 9 - 6 3. This is his new saving. The question is find the percentage increase or decrease in his monthly saving. ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಕೇಳಿದ್ದಾನೆ. 300 ಇತ್ತು ಮೊದಲು, 310 ಆಗಿ ಸೇವಿಂಗ್ ಅಂದರೆ ಇನ್ಕ್ರೀಸ್ ಆಗಿದೆ. ವಾಟ್ ಈಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ಡೆಫಿನೆಟ್ಲಿ ಇನ್ಕ್ರೀಸ್ ಆಗೈತೆ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಕಂಡುಹಿಡಿದು ಆನ್ಸರ್ ಹಾಕಬೇಕು ನಾವು. ಫಸ್ಟ್ ಕಂಡುಹಿಡಿದ್ಬಿಡೋಣ, ಆಮೇಲೆ ಮತ್ತೆ ಎಕ್ಸ್ಪ್ಲನೇಷನಿಗೆ ಬರ್ತೀನಿ ನಾನೇನು. 300ಇಂದ ಸೇವಿಂಗ್ಸ್ ಯೂಸ್ 10 ರುಪೀಸ್ ಜಾಸ್ತಿ ಆಗಿದೆ. 300ಇಂದ 310 ಫಾರ್ 100 ಹೌ ಮಚ್ 310. ಇಷ್ಟೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಫಾಸ್ಟಾಗಿ ಮಾಡಿಬಿಡಿ. 310 ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಈಸ್ ಮಂತ್ಲಿ ಸೇವಿಂಗ್. 310 ಸಾರಿ 3 ಪರ್ಸೆಂಟೇಜ್ ಇನ್ಕ್ರೀಸ್ 3% ಇನ್ಕ್ರೀಸ್. ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ಳೋ ಮುಂದೆ ಏನು ಎಕ್ಸ್ಪ್ಲನೇಷನಿಗೆ ಇದು ಇಂಪಾರ್ಟೆಂಟು. ಈ ಥರ 800 500 ಅಂತ ತೊಗೊಂಡು, ಯಾಕಂದ್ರೆ ಪರ್ಸೆಂಟೇಜ್ 20/100 ಈಸಿ ಆಗುತ್ತೆ. ಅಥವಾ ಅದ್ರ ಬದಲು ಡೈರೆಕ್ಟ್ ನೀವು 8 ಇದ್ದಾಗ 20% ಅಂದರೆ ಏನು ರೇಷಿಯೋ 1/5. 20/100 1/5 ಆಫ್ ಈ ಥರನೂ ಹಿಂಗೆ ಬರ್ಕೊಂಡು ಮಾಡ್ಬೋದು.
ಎಕ್ಸಿಸ್ಟಿಂಗ್ 8/5 ಬರುತ್ತೆ, 8+8/5. ಅದು ಬರ್ತಾ ಬರ್ತಾ ಪ್ರಾಕ್ಟೀಸ್ ಮಾಡಿ ಯಾವ ಥರ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ಗೆ ಅದನ್ನು ಮಾಡಿಕೊಂಡು ಹೋಗಬೇಕು. ಇದೇ ಥರ ಮಾಡ್ಬೇಕಂತೇನಿಲ್ಲ. ಕೆಲವೊಂದು ಪಾಯಿಂಟ್ ಡೆಸಿಮಲಲ್ಲೂ ಈಸಿ ಆಗುತ್ತೆ. ಯೂಶಲಿ ಡೆಸಿಮಲ್ ಕಾಂಪ್ಲಿಕೇಟೆಡು, ಕೆಲವೊಂದು ಪ್ರಾಬ್ಲಮಲ್ಲಿ ಈಸಿ ಆಗ್ಬೋದು. ಡಿಪೆಂಡಿಂಗ್ ಆನ್ ದಿ ಪ್ರಾಬ್ಲಮ್ಮು ಯಾವ ಥರ ಈಕ್ವೇಷನ್ಸ್ ಬರ್ತಾವೆ, ವೆರೈಟಿ ಆಫ್ ಪ್ರಾಬ್ಲಮ್ ಮಾಡಿದಾಗ ಮಾಡ್ಕೋಬೇಕು. ಇದರಲ್ಲಿ ನನಗೆ ಈ ಥರ ಈಸಿ ಆಗುತ್ತೆ ಅನಿಸುತ್ತದು. ಯಾಕಂದರೆ 800 ಇದೆಯಲ್ಲ, 20% ತೊಗೊಂಡ್ರೆ 100 ಅದೊಂದು ಇದು ಮುಂದಿನ ಗೊತ್ತಾಗುತ್ತೆ. 30% ಇದು ಹೋಗುತ್ತೆ, ಸೇವಿಂಗ್ 100 ಬರುತ್ತೆ ಅಂತ. ಬೈ ಪ್ರಾಕ್ಟೀಸ್ ಬರುತ್ತದು. ಇವೆಲ್ಲ ವ್ಯಾಲ್ಯೂ ನೆನಪಿಟ್ಕೊಂಡಿರ್ಬೇಕು. 20/100 ಅದು 20% ವ್ಯಾಲ್ಯೂ, ಪರ್ಸೆಂಟೇಜ್ 1 to 20 ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂಸ್ ನೆನಪಿಟ್ಕೊಂಡಿರ್ಬೇಕು. ಮಾಡ್ದಂಗೆ ನೆನಪು ಉಳಿಯುತ್ತೆ. ನೆಕ್ಸ್ಟ್ ಯಾವ ಕ್ವಶನ್ ಇದೆ, ಏನಿದೆ? 3 successive discounts of 15, 20, 20% are given. What will be the next discount in percentage? Actually profit loss ಡಿಸ್ಕೌಂಟ್ ಲೆಕ್ಕನೇ, ಬಟ್ ಬೇಸಿಕ್ ಡಿಸ್ಕೌಂಟಿಂದ ಇದು ತೊಗೊಂಡ್ರೆ ಪರ್ಸೆಂಟೇಜಲ್ಲೇ ತೊಗೋಬೋದು. ಅದೇ ಹೇಳಿದ್ನಲ್ಲಿ ಎಲ್ಲ ಇಂಟರ್ಲಿಂಕ್ಡ್. ನೀವು ಇದನ್ನು ಪರ್ಸೆಂಟೆಲ್ಲ ಹಾಕ್ತಿರೋ ಡಿಸ್ಕೌಂಟೆಲ್ಲ ಹಾಕ್ತಿರೋ ಏನು, ಬಟ್ ಬೇಸಿಕ್ ಡಿಸ್ಕೌಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಅವರು ಇದು ಈ ಲೆಕ್ಕ ಮಾಡಿರೋದು ನೆಟ್ ಡಿಸ್ಕೌಂಟ್ ಅಂತ. ತೊಗೊಂಬಿಡೋಣ ಇದ್ರ ಫಾರ್ಮುಲಾನು ಇದೆ, ನನಗಿದೆ, ಹೇಳ್ತೀನಿ ಅದನ್ನು. ತ್ರೀ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಕೇಳಿದಾರಂತೆ. ಆಫ್ ಡಿಸ್ಕೌಂಟ್ 15%, ಅದಾದಮೇಲೆ ಅದರ ಮೇಲೆ 20%, 25% ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ದಿ ನೆಟ್ ಡಿಸ್ಕೌಂಟ್ ಪರ್ಸೆಂಟೇಜ್? ಅದ್ರ ಮೇಲೆ ಟೋಟಲ್ ನೆಟ್ ಡಿಸ್ಕೌಂಟ್ ಎಷ್ಟಾಗುತ್ತೆ ಅಂತ. ಸಪೋಸ್ ಡಿಸ್ಕೌಂಟ್ ಎದ್ರ ಮೇಲೆ ಕೊಡ್ತಾರೆ? ಮಾರ್ಕೆಟ್ ಪ್ರೈಸ್ ಮೇಲೆ ಕೊಡ್ತಾರೆ. ಮಾರ್ಕೆಟ್ ಪ್ರೈಸ್ ಮೇಲೆ ಅಂದರೆ ಶಾಪಲ್ಲಿ ಹೋಗ್ತೀವಲ್ಲ, ಮಾರ್ಕೆಟ್ ಪ್ರೈಸ್ ಮೇಲೆ ಅಂದರೆ ಸಪೋಸ್ ಒಂದು ಶರ್ಟ್ ತೊಗೊಂಡ್ರೆ ಅನ್ಕೊಳ್ಳಿ, ಅದ್ರ ಮೇಲೆ ಮಾರ್ಕೆಟ್ ಪ್ರೈಸ್ ಆಫ್ ಶರ್ಟ್ ಲೇಬಲ್ ಮೇಲೆ ಏನಿರುತ್ತಲ್ಲ ಅದೇ ಶರ್ಟ್, ಅದನ್ನು ಸಪೋಸ್ ಇಲ್ಲಿ 100 ಅಂತ ಇಟ್ಕೊಳ್ಳೋಣ. ಅದ್ರ ಮೇಲೆ ಫಸ್ಟ್ 15%, ಮತ್ತು 15 ಆದಮೇಲೆ ಮತ್ತು 20% ಹಾಕ್ತಾರೆ. ಅದು ಫಸ್ಟ್ 15, ಆಮೇಲೆ ಅದಾದಮೇಲೆ 20 ಹಾಕ್ತಾರೆ, ಅದಾದಮೇಲೆ 20 ಹಾಕ್ತಾರೆ. ಟೋಟಲ್ ಫೈನಲ್ಲಿ ಎಷ್ಟು ನೆಟ್ ಡಿಸ್ಕೌಂಟ್ ಬಂದು ಕಂಡುಹಿಡಿಯೋದು. ಈಗ ಸಪೋಸ್ 100 ಐತೆ ಅನ್ಕೊಂಡು ಪ್ರೈಸು, 15% ಡಿಸ್ಕೌಂಟ್ ಹಾಕಿದ್ದಾರೆ ಅಂದರೆ ಇದನ್ನೇನು ಕ್ಯಾಲ್ಕುಲೇಟ್ ಮಾಡೋದು ಬೇಡ. 15% ಆಫ್ ದೇಟ್ ಅಂತ ಮತ್ತು ಡೈರೆಕ್ಟ್ 100 ಇರೋದ್ರಿಂದ ಪರ್ಸೆಂಟೇಜ್ ಎಲ್ಲ. ಆವಾಗ ನೆಕ್ಸ್ಟ್ ಏನಾಯ್ತು, ಆ ಶರ್ಟ್ ವ್ಯಾಲ್ಯೂ ಸೆಲ್ಲಿಂಗ್ ಪ್ರೈಸು 85 ಬಂತು. ಅದಾದಮೇಲೆ ಸೆಕೆಂಡ್ ಡಿಸ್ಕೌಂಟಿಗೆ ಇದೇ ಮಾರ್ಕೆಟ್ ಪ್ರೈಸಾಗಿ ಆ್ಯಕ್ಟ್ ಆಗುತ್ತೆ. ಯಾಕಂದರೆ ನೆಟ್ ಟೋಟಲ್ ಎಲ್ಲ ಒಂದಾದ್ಮೇಲೆ ಒಂದು ಹಾಕ್ಕೊಂತ ಹೋಗ್ಯಾರ. 3 ಡಿಸ್ಕೌಂಟ್ ಸೇರಿಸಿ ಫಸ್ಟ್, ಆಮೇಲೆ ಇನ್ನೊಂದು 20% ಕೊಡ್ತೀನಿ ಅಂತ ಹೇಳಿ 20% ಡಿಸ್ಕೌಂಟ್. 20% ಅಂದರೆ 20% ಅಂದರೆ ಇದು 1/5 ಆಫ್ 85. 17 ರೂಪಾಯಿ ಡಿಸ್ಕೌಂಟು, 17 ರೂಪಾಯಿ ಡಿಸ್ಕೌಂಟು ಕೊಟ್ಟಿದ್ದಾರೆ. ಅಂದರೆ ಸೆಲ್ ಮಾಡಿರೋದು 15 ಫಸ್ಟ್ ಸೆಲ್ ಆಗಿರೋದು ಇಷ್ಟು, ಸೆಕೆಂಡ್ ಸೆಲ್ ಆಗಿರೋದು ಇಷ್ಟು. ದಿಸ್ ವಿಲ್ ಆ್ಯಕ್ಟ್ ಆ್ಯಸ್ ಮಾರ್ಕೆಟ್ ಪ್ರೈಸ್ ಫಾರ್ ದಿ ಥರ್ಡ್ ಡಿಸ್ಕೌಂಟ್ 25%. 25% ಅಂದರೆ ಏನು? 25/100. 500 ಅಂದರೆ ಏನು? 1/4. ನೆನಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ಅವೆಲ್ಲ ನೆನಪಿದ್ರೆ ಡೈರೆಕ್ಟ್ 1/4 ಅಂತ ಬರ್ಕೋಬೋದು. ಅಥವಾ ಪ್ರಾಕ್ಟೀಸ್ ಇದು ಗೊತ್ತಾದವ್ರಿಗೆ ಡೈರೆಕ್ಟ್ 1/4 ಅಂತ ಬರ್ಕೋಬೋದು. 1/4 ಡಿಸ್ಕೌಂಟ್ ಅಂದರೆ 60, 28. ಇದು ಅಗೇನ್ 17 ಬಂತು. 68 - 17 5. ದಿಸ್ ಈಸ್ ಸೆಲ್ಲಿಂಗ್ ಪ್ರೈಸ್ ಥರ್ಡ್. ಓಕೆ, ಇದು ಫೈನಲ್ ನಂಬರ್. ಎಷ್ಟು ಅಂತ 51. 51ಗೆ ಸೆಲ್ ಮಾಡಿದ್ದಾರೆ. ಕಾಸ್ಟ್ ಪ್ರೈಸ್ ಇದು ತೊಗೊಂಡು
ನೆಟ್ ಡಿಸ್ಕೌಂಟ್ ಪರ್ಸೆಂಟೇಜ್. ಫಸ್ಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತು? 100 ಇಲ್ಲಿದೆ 100. ಫೈನಲಿ ಸೆಲ್ ಆಗ್ತಿರೋದು 51. ಟೋಟಲ್ ಇಲ್ಲಿಂದ ಇಲ್ಲಿ 3 ಡಿಸ್ಕೌಂಟ್ ಅಪ್ಲೈ ಮಾಡಿದ್ಮ್ಯಾಗ ಡಿಸ್ಕೌಂಟ್ 1, ಡಿಸ್ಕೌಂಟ್ 2, ಡಿಸ್ಕೌಂಟ್ ಮಾಡಿದ್ವಿ. ನೆಟ್ ಡಿಸ್ಕೌಂಟ್ ಎಷ್ಟಾಯಿತು ಡಿಸ್ಕೌಂಟು? ನೆಕ್ಸ್ಟ್ 100 - 51 49 ಆಯ್ತಲ್ಲ. ಇದೇನು ಕಂಡುಹಿಡಿಯೋದು ಬೇಕಾಗಿಲ್ಲ, 100 ಇರೋದ್ರಿಂದ 49 ಅಂತಲೇ ಆಗುತ್ತೆ. 49. ಸಪೋಸ್ ನಾನಿಲ್ಲಿ 100 ವ್ಯಾಲ್ಯೂ ತೊಗೊಂಡಿಲ್ಲ, ಬೇರೆ ತೊಗೊಂಡಿದ್ರೆ ಅವಾಗ 100 ಕಂಡು ಹಿಡ್ಕೋಬೇಕಾಗ್ತೈತಿ. ಇದು 100 ತೊಗೊಂಡಿರೋದ್ರಿಂದ ಡೈರೆಕ್ಟ್ 49%. ಸಾರಿ 49%. 49%. ಇಲ್ಲಿ ನೋಡಿ, ಇಷ್ಟು ಆ್ಯಕ್ಚುಲಿ ಕಾನ್ಸೆಪ್ಟ್. ಎಕ್ಸಾಮಲ್ಲಿ ಇಷ್ಟು ಮಾಡೋದಕ್ಕಿಂತ ಶಾರ್ಟ್ಕಟ್ಸ್ ಇರ್ತಾವೆ, ಫಾರ್ಮುಲಾನು ಐತೆ. ಒಂದು ಶಾರ್ಟ್ಕಟ್ ಸಕ್ಸಸ್ಸಿವ್ ಪರ್ಸೆಂಟೇಜ್ ಕಂಡುಹಿಡಿಯೋದು. ಸಪೋಸ್ ಫಸ್ಟ್ ಎ ಇದ್ದರೆ ಒಂದು ಸಕ್ಸಸ್ಸಿವ್ ಪರ್ಸೆಂಟೇಜ್ ಕಂಡುಹಿಡಿಯೋದು, A%, B%. ಸಪೋಸ್ ಸಿ ಅಂತ ಹಿಂಗೆ ತಗೊಳ್ಳಿ. ಎ ಬಿದು ಕಂಡುಹಿಡ್ಕೊಳ್ಳೋದು ಫಾರ್ಮುಲಾ A+B + AB / 100 ಅಂತ ಇದೆ. ಸಪೋಸು ಡಿಸ್ಕೌಂಟ್ ಇದ್ದಾಗ ಈ ಪರ್ಸೆಂಟೇಜ್ ಮೈನಸಲ್ಲಿರುತ್ತೆ, ಯಾಕಂದರೆ ಡಿಸ್ಕೌಂಟ್ ಮೈನಸ್ ಮಾಡ್ತೀವಲ್ಲ. ಅದೇ ಪ್ಲಸ್ ಇದ್ದಾಗ ಪ್ಲಸ್ ಹಾಕಬೇಕು, ಮೈನಸ್ ಇದ್ದಾಗ ಮೈನಸ್ ಹಾಕಬೇಕು. ಇವೆಲ್ಲ ಮತ್ತು ಕೆಲವೊಂದು ಮೈನಸ್ ಆಗುತ್ತೆ. ಇಲ್ಲಿ ಇದು AB ಮೈನಸ್ ಪ್ಲಸ್ ಆಗುತ್ತೆ ಅಂತ. ಯಾವ್ದ್ಯಾವ್ದು ಪರ್ಸೆಂಟೇಜ್ ಇತ್ತು? 15, 20, 25. 15, 20, 25 ಎಲ್ಲ ಪರ್ಸೆಂಟೇಜ್. ಡಿಸ್ಕೌಂಟ್ ಇರೋಂಥದ್ದನ್ನ ಎಲ್ಲ ಮೈನಸ್. ಎ ಫಾರ್ಮುಲಾ ಏನು? A+B. 15 + 20 + -15 - 20 / 100. 20 + 35 - into -+ 3 ಎಷ್ಟಾಯಿತು? 38% ಬಂತು. ಇದೇ ಇರೋದು. ನೆಕ್ಸ್ಟ್ ಸಕ್ಸಸ್ಸಿವ್ 25. 38% - 38% ಡಿಸ್ಕೌಂಟ್. ನೆಕ್ಸ್ಟ್ -25. ಆನ್ಸರ್ 38. ಮೈನಸ್ ಆಗಿ ಬರ್ಕೊಂಡಿನಿ ಅಂದರೆ ಇದು ಡಿಸ್ಕೌಂಟ್ ಅಲ್ಲ. ಡಿಸ್ಕೌಂಟ್ ಆದಾಗ ಮೈನಸ್ ಮಾಡ್ಕೊತ ಹೋಗ್ಬೇಕು, ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದಕ್ಕೆ ಸಕ್ಸಸ್ಸಿವ್ ಡಿಸ್ಕೌಂಟ್. ಇದು ಏನಾಗುತ್ತೆ? 38. ಫಾರ್ಮುಲಾ ಅಪ್ಲೈ ಮಾಡಿರಿ. 30 ಇದು ಆ್ಯಕ್ಚುಲಿ -15 -35 30 ಮಿಸ್ಟೇಕ್ ಮಾಡಕತ್ತೀವಲ್ಲ. ಮೈನಸ್ಸೇ ಹಾಕ್ಬೇಕಿತ್ತು ಇಲ್ಲಿ ವ್ಯಾಲ್ಯೂ. -15 - 20 -35 ಆಗುತ್ತೆ. -35 + 3 ಸಾರಿ ಇದು 32 -32% -25%. ಯಾಕಂದರೆ ಮೈನಸಲ್ಲಿ ಮೈನಸ್ಸೇ ಉಳಿಬೇಕಲ್ಲ. 32 -25 + -32 into -35 ಸಾರಿ 25 500 - ಪ್ಲಸ್ ಆಗುತ್ತೆ. 32 ಎಷ್ಟಿದೆ? ಮೈನಸ್ ಕೂಡಿಸ್ಬೇಕು. 2 ಇದು 7 3 2 5 -57 + 8 17 8 -49%. ಎಕ್ಸಾಮ್ದಾಗ ಅದೇ ಬೈ ಪ್ರಾಕ್ಟೀಸ್ ಅಂತ ಹೇಳ್ತೀನಲ್ಲ, ಇದು ಮಾಡಿ ಈ ಥರ ಇದು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡ್ಕೋತ ಕೂತ್ರೆ ಹಿಂಗೆ ಮಾಡ್ಬೋದು 100 ಅನ್ಕೊಂಡು. ಅಥವಾ ಡೈರೆಕ್ಟ್ ಫಾರ್ಮುಲಾ ನೆನಪಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡುವಾಗ ಸಕ್ಸಸ್ಸಿವ್ ಪರ್ಸೆಂಟೇಜ್ ಸಪೋಸ್
ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ರೆಕ್ಟ್ಯಾಂಗಲ್ ಇನ್ಕ್ರೀಸ್ ಬೈ ಅಂತ ಬರೀತಾರೆ. ಅವಾಗ ಯೂಸ್ ಮಾಡುವಾಗ ಫಾರ್ಮುಲಾ ಪ್ಲಸ್ಸಲ್ಲಿದ್ದರೆ ಪ್ಲಸ್ ಹಾಕೋಬೇಕು. ಇದು ಡಿಸ್ಕೌಂಟ್ ಇರೋದ್ರಿಂದ ಮೈನಸ್ ತೊಗೋಬೇಕು. ಫಾರ್ಮುಲಾ ಯೂಸ್ ಮಾಡುವಾಗ ಕೇರ್ಫುಲ್ ಇರಬೇಕು. ಇದು ಆ್ಯಕ್ಚುಲಿ ಲೆಂದಿ ನಾನು ತೋರ್ಸೋಕ್ಕೆ ಈಸಿಯಾಗಿ ಮಾಡ್ಕೊಂಡಿನಿ. ಬೇಗ ಬೇಗ ಬರ್ಕೋತ ಹೋದರೆ ಬೇಗ ಸಿಕ್ಬಿಡುತ್ತೆ ಆನ್ಸರ್ ಇದೆ. ಡಿಸ್ಕೌಂಟ್ ಪ್ರಾಫಿಟ್ ಲಾಸ್ ಡಿಸ್ಕೌಂಟಲ್ಲಿ ಬರುತ್ತೆ ಅದು. ನೆಕ್ಸ್ಟ್ ನೋಡಬೇಕಾದ್ರೆ ಸಿಸ್ಟಮ್ ಇದೆ, ಮೆನ್ಸುರೇಷನ್, ಶಾಪ್ಕೀಪರ್ ಮತ್ತು ಬಂತು ನೋಡಿ ಇಲ್ಲಿ ಪರ್ಸೆಂಟೇಜ್ ಕಾನ್ಸೆಪ್ಟ್. ಈಗ ಯಾವ ಶಿಫ್ಟ್ ನಾವು ಮಾಡಿರೋದು? ಥಿಂಕ್ 4th ಶಿಫ್ಟ್ವರೆಗೂ ಮಾಡಿದ್ದೀವಿ ಅನಿಸುತ್ತೆ. ನೀವು ಮಾಡಿರಿ ನೆಕ್ಸ್ಟ್ 4th ಶಿಫ್ಟು. 14 ಜುಲೈ 17 ಆಗ್ಬೇಕು ಅನಿಸುತ್ತೆ ಫಸ್ಟ್ ಶಿಫ್ಟು. ತಾವು ಮಿಸ್ಟೇಕ್ ಮಾಡಿದ್ದಾರೆ. ಎಲ್ಲ ಶಿಫ್ಟ್ ಹೀಗೆ ಪ್ರೀವಿಯಸ್ ಕ್ವೆಶನ್ ಪೇಪರು ಪರ್ಸಂಟೇಜ್ದು ಎಲ್ಲ ಫಾಲೋ ಮಾಡಿರಿ. ನಾನು ನೆಕ್ಸ್ಟ್ ಸ್ವಲ್ಪ ಟಯರ್ಟುದ್ದು ಇಲ್ಲ ನೋಡೋಣ, ಪರ್ಸಂಟೇಜ್ ಮತ್ತು ಸಿಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದನ್ನು ನಾ ಎಲ್ಲಿ ಹೇಳಿದ್ದಿಲ್ಲ, ಇಲ್ಲ ನೋಡ್ತಿದ್ದಾರೆ ಎಲ್ಲರೂ ಯಾರೂ ಲೈಕು ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ. ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿರಿ.